ಈ ದಿನಾಂಕ 22 ಫೆಬ್ರವರಿ 2026ರಿಂದ 25 ಫೆಬ್ರವರಿ 2026ರವರೆಗೆ ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಸುರಕ್ಷತಾ ದೃಷ್ಟಿಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. 2 ದಿನದ ಹಿಂದೆ ಈ ಒಂದು ಭಾಗದಲ್ಲಿ ನಮ್ಮ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮತ್ತು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಒಳಗೊಂಡಂತೆ ಪಥಸಂಚಲನ ನಡೆಸಿ ಸಾರ್ವಜನಿಕರಲ್ಲಿ ಅವರಿಗೆ ಒಂದು ಸುರಕ್ಷತಾ ಒಂದು ಕ್ರಮಗಳನ್ನು ಅದ್ರ ಬಗ್ಗೆ ನಾವು ತೋರಿಸಿಕೊಟ್ಟಿದ್ದೆವು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ ಈ ಒಂದು ಠಾಣಾ ಸರಹದ್ದಿನಲ್ಲಿರ್ತಕ್ಕಂಥ ಗಾಂಧಿನಗರ ಮತ್ತು ಆಜಾದ್ ನಗರ ಈ ಏರಿಯಾದಲ್ಲಿ ಬರ್ತಕ್ಕಂಥ ರೌಡಿ ಎಲಿಮೆಂಟ್ಸ್ ಇವರುಗಳ ಮನೆಗಳ ಮೇಲೆ ನಾವು ತಪಾಸಣೆಯನ್ನು ಕೈಗೊಂಡಿದ್ದು. ಇದರ ಉದ್ದೇಶ ಅಂತಂದರೆ ಈ ಒಂದು ಬರುವ ಜಾತ್ರಾ ಸಮಯದಲ್ಲಿ ಏನು ರೌಡಿ ಎಲಿಮೆಂಟ್ಸು ತಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗಾಗಿ ಬೇರೆ ಬೇರೆ ಥರ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತವಾಗಿ ತಿಳುವಳಿಕೆ ನೀಡಲು ಮತ್ತು ವಾರ್ನಿಂಗ್ ನೀಡಲು ಈ ಒಂದು ಕ್ರಮನ ಕೈಗೊಂಡಿದ್ದೇವೆ. ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಯುತ್ತೆ. ನಾನು ತಮ್ಮ ಮಾಧ್ಯಮದ ಮುಖಾಂತರ ದಾವಣಗೆರೆ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಕೋರಿಕೊಳ್ಳುವುದೇನೆಂದರೆ ಇದು ಜಾತ್ರಾ ಮಹೋತ್ಸವ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಜಾತ್ರೆ ಭಾಳ ಯಶಸ್ವಿಯಾಗಬೇಕು. ತಮ್ಮೆಲ್ಲರ ಸಹಕಾರ ಇರಲಿ. ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರಗಳಿಗೆ ನಮ್ಮ ಗಮನಕ್ಕೆ ತನ್ನಿ. ನಾವು ಕೂಡಲೇ ಕ್ರಮ ತೆಗೆದುಕೊಳ್ಳುತ್ತೇವೆ. ಎಲ್ಲ ಸೌಕರ್ಯಗಳನ್ನು ನಾವು ಒದಗಿಸ್ತಿದ್ದೇವೆ. CCTVಯನ್ನು ಕೂಡ ಹಾಕಿಸ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಶೀಘ್ರದಲ್ಲೇ ಪರಿಹಾರ ಮಾಡೋದ್ರಲ್ಲಿ ಒಂದು ಪೊಲೀಸ್ ಚೌಕಿಯನ್ನು ಕೂಡ ತೆಗೆದು ಅದ್ರ ಬಗ್ಗೆ ಪ್ರಾಪರ್ಟಿ ಅಫೆನ್ಸ್ಗಳಿರ್ಬೋದು, ಮಕ್ಕಳ ಒಂದು ಕಾಣೆ ಆದರೂ ಇರ್ಬೋದು, ಮಿಸ್ ಆದರೂ ಇರ್ಬೋದು, ಅವರೆಲ್ಲರೂ ಈಗ ಬಂದು ಮಾಹಿತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಿರ್ಮಿಸಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ಬರ್ತಕ್ಕಂಥ ಜಾತ್ರೆ ಭಾಳ ಯಶಸ್ವಿಯಾಗಬೇಕಂತ ಹೇಳಿ ನಮ್ಮೆಲ್ಲರ ಮುಖಾಂತರ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಿ ತೆಗೆದುಕೊಡ್ತೇವೆ. ಮಚ್ಚಿಟ್ಕೊಂಡು ಆ ಥರ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಈಗ ಎಲ್ಲ ಫ್ಲೆಕ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಹೇಳಿದ್ದೀನಿ. ಅದ್ರ ಜೊತೆಗೆ ಈ ಥರ ಏನು ಲಾಂಗ್ ಮಾಡಿದ್ರೆ ಮುಗಿತು ಬಿಡಿ ಈ ಹಿಂದೆ ವಿಚಾರವಾಗಿ ಗಲಾಟೆಗಳು ಸಂಭವಿಸ್ತಾ ಇರುತ್ತೆ. ಈಗಾಗಲೇ ಮುಂಜಾಗ್ರತವಾಗಿ ಒಂದು ಸಭೆಯನ್ನು ಕೂಡ ನಾವು ಏರ್ಪಡಿಸಿತ್ತು. ಆ ಸಭೆಯಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಕಮಿಷನರ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಫ್ಲೆಕ್ಸ್ ವಿಚಾರವಾಗಿ ಕಡ್ಡಾಯವಾಗಿ ಅನುಮತಿಯನ್ನು ತೆಗೆದುಕೊಳ್ಳಬೇಕಂತ ಹೇಳಿದ್ದಾರೆ. ಈಗ ಮುಂದಿನ ರೀತಿ ನಾವು ಕಾನೂನು ಕ್ರಮ ಕೈಗೊಳ್ತೇವೆ.